ಸಮಸ್ತ ಬಂಧು ಮಿತ್ರರಿಗೂ ನಮಸ್ಕಾರ. ಅವತ್ತು ಅಕ್ಬರ್ನ ಸಾಮ್ರಾಜ್ಯದಲ್ಲಿ ಬೀರ್ಬಲ್ ಮಂತ್ರಿಯಾಗಿತ್ತು. ಆಗ ಏನಾಗುತ್ತೆ, ಅಕ್ಬರ್ಗೆ ಒಬ್ಬ ತಮ್ಮ ಇರ್ತಾನೆ. ಅವ್ರಿಗೆ ಬೀರ್ಬಲ್ ನೋಡಿದ್ರೆ ತುಂಬಾ ಹೊಟ್ಟೆ ಕಿಚ್ಚು. ಯಾಕೆಂದ್ರೆ ಬೀರ್ಬಲ್ ಒಬ್ಬ ಮಂತ್ರಿ ಆಗಿದ್ರು ಅವ್ರಿಗೆ ಒಳ್ಳೆ ಸಂಬಳ ಅನ್ನೋದು ಸಿಗ್ತಾ ಇದೆ ಆಸ್ಥಾನದಲ್ಲಿ. ಹೊರಗಡೆ ಹೋದ್ರೆ ಅವರಿಗೆ ಸನ್ಮಾನ ಮಾಡ್ತಾರೆ. ಸನ್ಮಾನ ಅಂದ್ರೆ ಏನು, ಯಾವ್ದಾದ್ರು ಒಳ್ಳೊಳ್ಳೆ ಗಿಫ್ಟ್ ಕೊಡ್ತಾರೆ. ಅದನ್ನು ಚೆನ್ನಾಗಿರುವಂತ ಗಿಫ್ಟ್ಗಳು ಸಿಗ್ತಾ ಇರುತ್ತೆ. ಹೊರಗಡೆ ಮರ್ಯಾದೆನೂ ಸಿಗ್ತಾ ಇದೆ. ಆದ್ರಿಂದ ಈ ಎಲ್ಲ ವಿಷಯಗಳನ್ನ ಗಮನಿಸಿದಂತಹ ಅಕ್ಬರ್ನ ತಮ್ಮನಿಗೆ ತುಂಬಾ ಹೊಟ್ಟೆ ಕಿಚ್ಚು ಅನ್ನೋದು ಬಂದ್ಬಿಡುತ್ತೆ. ಅದಾದಾಗ ಅಕ್ಬರ್ನ ತಮ್ಮನಿಗೆ ಬೀರ್ಬಲ್ ಪೊಸಿಷನ್ ಮೇಲೆ ಆಸೆ ಹುಟ್ಟಿ ಈ ಬೀರ್ಬಲ್ನ ಇಳಿಸ್ಬಿಟ್ಟು ನನ್ನನ್ನು ಅಲ್ಲಿ ಅಸೈನ್ ಮಾಡಿ ಅಂತ ಅವನಿಗೆ ಒಂದು ಥಾಟ್ ಬರುತ್ತೆ. ಈ ವಿಷಯನ ಅವನು ಅಕ್ಬರ್ ತಿಳಿಸೋದಕ್ಕಿಂತ ಮುಂಚೆನೆ ಈ ವಿಷಯ ಬೀರ್ಬಲ್ಗೆ ಗೊತ್ತಾಗುತ್ತೆ. ಆದ್ರಿಂದಾನೆ ಅವನು ಮಾರನೇ ದಿನ ತನ್ನ ಆಸ್ಥಾನದಲ್ಲಿ ನಾನು ಈ ಪೊಸಿಷನ್ ನಾನು ರಿಸೈಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವನು ತನ್ನ ಮನೆಗೆ ಹೊರಟ್ಬಿಡ್ತಾನೆ. ಅದಾದ್ಮೇಲೆ ಅಕ್ಬರ್ ತಮ್ಮ ನಾನು ಈ ಪೊಸಿಷನ್ ನಾನು ಟ್ರೈ ಮಾಡ್ತೀನಿ, ನಾನು ಈ ಬರ್ತೀನಿ ಅಂತ ಹೇಳಿ ಅದಾದ್ಮೇಲೆ ಅವರು ಮಂತ್ರಿ ಆಗ್ತಾರೆ. ಬೀರ್ಬಲ್ ರೆಸಿಗ್ನೇಷನ್ ಮಾಡಿದ ತಕ್ಷಣ ಇವ್ರು ಹೋಗಿ ಕುತ್ಕೊಂಡಾದ್ಮೇಲೆ ಅಕ್ಬರು ಇವ್ರದ್ದು ಮೇಧಾಶಕ್ತಿ, ಇವ್ರದ್ದು ಥಿಂಕಿಂಗ್ ಪವರ್ ಹೇಗಿದೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಇವ್ರಿಗೊಂದು ಪರೀಕ್ಷೆ ಕೊಡ್ತಾರೆ. ಏನಂದ್ರೆ 100 ಚಿನ್ನದ ನಾಣ್ಯ ಇರುವಂತಹ 3 ಬ್ಯಾಗ್ ಕೊಟ್ಬಿಟ್ಟು ಆ ಮಂತ್ರಿ ಕೈಗೆ ಕೊಟ್ಬಿಟ್ಟು ಹೇಳ್ತಾರೆ, ನೋಡು ಈ 100 ಕಾಯಿನು ನೀನು ಸ್ಪೆಂಡ್ ಮಾಡಿದ್ರೆ ಅದು ವಾಪಸ್ ನನಗೆ ಅದೇ 100 ಕಾಯಿನು ನನಗೆ ಬರಬೇಕು, ಅದು ಈ ಲೋಕದಲ್ಲಿ ಬರಬೇಕು, ಸರಿನಾ? ಸೆಕೆಂಡು, ಈ 2ನೇ ಬ್ಯಾಗ್ ಆಫ್ 100 ಕಾಯಿನ್ ಇದೆಯಲ್ಲ, ಇದನ್ನ ನೀನು ಸ್ಪೆಂಡ್ ಮಾಡಿದ್ರೆ ನಾನು ತೀರ್ಕೊಂಡ ನಂತರ ಪರಲೋಕಕ್ಕೆ ಹೋಗ್ತೀನಲ್ಲ, ಅಲ್ಲಿ ನನಗೆ 100 ಕಾಯಿನು ನನಗೆ ಬರಬೇಕು, ಆಯ್ತಾ? 3ನೇ ಬ್ಯಾಗ್ ಇದೆಯಲ್ಲ, ಈ ಬ್ಯಾಗ್ನ ನಾನು ನೀನು ಸ್ಪೆಂಡ್ ಮಾಡಿದ್ರೆ ಇದು ಇಲ್ಲೂ ಆ ದುಡ್ಡು ನನಗೆ ಇಲ್ಲೂ ಬರಬಾರ್ದು, ಅಲ್ಲೂ ಬರಬಾರ್ದು, ಈ ಥರ ನೀನು ಮಾಡಬೇಕು ಅಂತ ಹೇಳಿ ಅವನ ಕೈಗೆ 3 ಬ್ಯಾಗ್ ಆಫ್ 100 ಕಾಯಿನ್ಸ್ನ ಕೊಟ್ಟು ಕಳಿಸಿದ್ರೆ ಅವನು ಮನೆಗೆ ಬರ್ತಾನೆ, ಯೋಚನೆ ಮಾಡ್ತಾನೆ. ಆನ್ಸರೇ ಗೊತ್ತಾಗಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ರಾತ್ರಿ ಆದ್ರೂ ನಿದ್ದೆ ಮಾಡಲ್ಲ. ಒಂದು ರಾತ್ರಿ ಪೂರ್ತಿ ಅವನಿಗೆ ನಿದ್ದೆನೇ ಬರಲ್ಲ, ಯಾಕೆಂದರೆ ಆನ್ಸರೇ ಗೊತ್ತಾಗ್ತಾ ಇರಲ್ಲ. ಆದ್ದರಿಂದ ಇವನ ಈ ಅವಸ್ಥೆನ ನೋಡಿದಂತಹ ಆ ಮಂತ್ರಿ ಹೆಂಡತಿ ಅವರು ಆ 3 ಬ್ಯಾಗ್ ಆಫ್ ಕಾಯಿನ್ನ ಎತ್ಕೊಂಡು ಹೋಗ್ಬಿಟ್ಟು ಬೀರ್ಬಲ್ ಮನೆಗೆ ಹೋಗ್ತಾರೆ. ಆ ರಾತ್ರಿಯಲ್ಲೇ ಹೋಗಿ ಬಾಗಿಲು ತಟ್ಟಿದ್ರೆ ಅವಾಗ ಬೀರ್ಬಲ್ ಬಾಗಿಲು ತೆಗೆದು ಏನಾಯಿತು ಅಂದರೆ ಇವ್ರು ಈ ಥರ ಹಿಂಗಾಯಿತು ಅಂತೆಲ್ಲ ವಿವರಿಸ್ತಾರೆ. ಅದಾದಮೇಲೆ ಮಾರನೇ ದಿನವೂ ಬೀರ್ಬಲ್ಲು ಏನು ಆಸ್ಥಾನಕ್ಕೆ ಬರಲ್ಲ. ಸೊ ಇವನನ್ನು ಯೋಚನೆ ಮಾಡಿಕೊಂಡು ಹಾಗೇ ಇರ್ತಾನೆ. ಸೊ ಅದಾದಮೇಲೆ ಬೀರ್ಬಲ್ ಏನು ಮಾಡ್ತಾನೆ, ಮಾರನೇ ದಿನ ಸಾಯಂಕಾಲ ಒಂದು ಕಡೆ ಆ 3 ಬ್ಯಾಗ್ ಆಫ್ ಕಾಯಿನ್ನ ಎತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ದೊಡ್ಡ ಶ್ರೀಮಂತ ಅವನ ಮಗನ ಮದುವೆ ಮಾಡಬೇಕಾದ್ರೆ ಈ ಬೀರ್ಬಲ್ ಏನು ಮಾಡ್ತಾನೆ, ಆ 100 ಬ್ಯಾಗ್ ಆಫ್ ಕಾಯಿನ್ ಎತ್ಕೊಂಡು ಹೋಗ್ಬಿಟ್ಟು ಆ ಶ್ರೀಮಂತನ ಕೈಗೆ ಕೊಟ್ಬಿಟ್ಟು, ಇದು ನಮ್ಮ ರಾಜ ಅಕ್ಬರ್ ಅವರು ಕೊಟ್ಟಿರೋಂತಹ 100 ಕಾಯಿನು ನಿನ್ನ ಮಗನ ಮದುವೆಗೆ ಗಿಫ್ಟ್ ಅಂತ ತಗೊಳ್ಳಿ ಅಂತ ಕೊಟ್ಟಾಗ ಆ ಶ್ರೀಮಂತನಿಗೆ ಫುಲ್ ಸಂತೋಷ ಆಗಿ, ಓಹ್ ಪರವಾಗಿಲ್ವೇ, ರಾಜ ನನ್ನ ಮಗನಿಗೆ ಗಿಫ್ಟ್ ಕಳಿಸಿದಾರ, ಅದು ನಿಮ್ಮ ಕೈಯಲ್ಲಿ ಕಳಿಸಿದಾರಲ್ಲ, ಇನ್ನೂ ಆಶ್ಚರ್ಯ ಅಲ್ಲ ಅಂದ್ಬಿಟ್ಟು ಅವನು ರಿಟರ್ನ್ ಗಿಫ್ಟ್ ಅಂದ್ಬಿಟ್ಟು ತುಂಬ ಅನೇಕ ಬೆಲೆ ಬಾಳುವಂಥ ಕೆಲವು ವಸ್ತುಗಳನ್ನ ಕೊಟ್ಟು ಅದಾದಮೇಲೆ ಅವರು ಒಂದು ಚೀಲನ ಕೊಡ್ತಾರೆ. ನೋಡಿದ್ರೆ ಅದರಲ್ಲಿ 100 ಕಾಯಿನ್ ಇರುತ್ತೆ, ಅದನ್ನು ಕೊಟ್ಟು ಇವ್ರಿಗೆ ಕಳಿಸ್ತಾರೆ. ಅದಾದಮೇಲೆ ಸೆಕೆಂಡ್ ಬರಬೇಕಾದ್ರೆ ಬೀರ್ಬಲ್ಲು ಹಾಗೆ ಸ್ವಲ್ಪ ಮುಂದೆ ಬಂದಮೇಲೆ ಯಾವುದೋ ಒಂದು ದೊಡ್ಡ ಕಾಲೋನಿ, ಆ ಕಾಲೋನಿನಲ್ಲಿ ಅಲ್ಲಲ್ಲೇ ಕೂತ್ಕೊಂಡಿರ್ತಾರೆ ಭಿಕ್ಷುಕರೆಲ್ಲ, ಕೂತ್ಕೊಂಡು ಚಳಿಗೆ ನಡುಗ್ತಾ ಇರ್ತಾರೆ, ಊಟ ಇಲ್ಲದೆ ನಡುಗ್ತಾ ಇರ್ತಾರೆ. ಅದಾಗ ಇವನು ಯಾವುದೋ ಒಂದು ಅಂಗಡಿಗೆ ಹೋಗ್ಬಿಟ್ಟು ಆ ಬಡವ್ರಿಗೆಲ್ಲ ಬೇಕಾಗಿರೋ ಅಂತಹ ಬ್ಲ್ಯಾಂಕೆಟು, ಅದಾದಮೇಲೆ ಅವ್ರಿಗೆ ಬೇಕಾಗಿರೋಂಥ ಫುಡ್ಡು, ನೀರು, ಇದನ್ನೆಲ್ಲ ಎತ್ಕೊಂಡೋಗಿ ಪರ್ಚೇಸ್ ಮಾಡಿ ಎತ್ಕೊಂಡೋಗಿ ಅವ್ರಿಗೆಲ್ಲ ಕೊಡ್ತಾನೆ. ಕೊಟ್ಟಾದಮೇಲೆ ಹೀಗೆ ಇನ್ನು ಸ್ವಲ್ಪ ಮುಂದೆ ಹೋಗ್ತಾನೆ. ಚಳಿ ಹಸಿವಿನಿಂದ ಒದ್ದಾಡ್ತಾ ಇರೋಂಥ ಆ ಬಡವರಿಗೆ ಕರೆಕ್ಟ್ ಆದಂಥ ಸಮಯದಲ್ಲಿ ಹೋಗಿ ಆ ಬೀರ್ಬಲ್ಲು ಯಾವುದೇ ಒಂದು ಭೇದ ಭಾವ ಇಲ್ಲದೆ ದಾನ ಮಾಡ್ತಾರೆ. ಅದಾದಮೇಲೆ ಇನ್ನೂ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಯಾವುದೋ ಒಂದು ಮೋಜು ಮಸ್ತಿ ಮಾಡ್ತಾ ಇರೋವಂಥ ಒಂದು ದೊಡ್ಡ ಪ್ರೋಗ್ರಾಮ್ ಹಾಕ್ಕೊಂಡಿರ್ತಾರೆ. ಅಲ್ಲಿ ಎಷ್ಟೊಂದು ಜನ ಡ್ಯಾನ್ಸ್ ಆಡ್ತಾ ಇರ್ತಾರೆ, ಎಷ್ಟೊಂದು ಜನ ಏನೇನೋ ವಿಧವಾಗಿರೋವಂಥ ಜ್ಯೂಸ್ನ ಕುಡಿತಾ ಇರ್ತಾರೆ. ಸೊ ಇವ್ನಲ್ಲಿ ಹೋಗ್ಬಿಟ್ಟು ಅಲ್ಲಿ ಸುಮ್ಮನೆ ಆ ಡ್ಯಾನ್ಸ್ ಆಡೋರಿಗೆ ಇವ್ರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಎಂಜಾಯ್ ಮಾಡಿಬಿಟ್ಟು ಬಂದ್ಬಿಡ್ತಾನೆ. ಇದಾದಮೇಲೆ ಬೀರ್ಬಲನ್ನು ಮಾರನೇ ದಿನಕ್ಕೆ ಆಸ್ಥಾನಕ್ಕೆ ಬರ್ತಾನೆ. ಅಕ್ಬರ್ನ ತಮ್ಮನೂ ಬಂದು ತನ್ನ ಮಂತ್ರಿ ಸೀಟ್ ಮೇಲೆ ಕೂತ್ಕೊಂಡಿರ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ರಾಜ ಅಕ್ಬರ್ ಬಂದು ತನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡಾದ್ಮೇಲೆ ಕೇಳ್ತಾರೆ, ಏನಾಯಿತು ಅಂತ ಕೇಳಿದಾಗ ಆ ಮಂತ್ರಿ ಏನು ಉತ್ತರ ಕೊಡದೆ ತಲೆ ತೆಗೆಸ್ಬಿಟ್ಟು, ಆಗ ಬೀರ್ಬಲ್ ಬಂದಿರೋದನ್ನು ನೋಡಿದಂತಹ ಅಕ್ಬರು
ಕೇಳಿದಾಗ ಏನಾದರೂ ವಿಷಯ ಇದೆಯಾ, ಏನಕ್ಕೆ ಬಂದಿದ್ದು ಅಂತ ಕೇಳಿದಾಗ ಅಕ್ಬರ್ಗೆ ಬೀರ್ಬಲ್ ವಿವರಿಸ್ತಾರೆ. ನೀವು ಕೊಟ್ಟಿದ್ರಲ್ಲ 300 ಕಾಯಿನು, ಅದು ಮಂತ್ರಿ ಹೆಂಡತಿ ತೊಗೊಂಬಂದು ನನ್ನ ಕೈಗೆ ಕೊಟ್ಟರು. ಸೊ ನಾನು ನೀವು ಹೇಳ್ದಾಗೇ ಅದನ್ನು ಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಗ ಅಕ್ಬರು ಹೇಗೆ ಅಂತ ಕೇಳಿದಾಗ, ನೀವು ಕೊಟ್ರಲ್ಲ ಮೊದಲನೇ 100 ಕಾಯಿನು, ಅದು ನಾನು ಇವಾಗ ಈ ಲೋಕದಲ್ಲಿ ಒಬ್ರಿಗೆ ಸ್ಪೆಂಡ್ ಮಾಡಿದ್ರೆ ಅದು ನನಗೆ ವಾಪಸ್ ನನಗೆ ಬರಬೇಕು ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ನಾನು ನಿನ್ನೆ ರಾತ್ರಿ ಒಬ್ಬ ಶ್ರೀಮಂತನ ಮಗನ ಮದುವೆಗೆ ಹೋಗಿದ್ದೆ. ಅಲ್ಲಿ ಇದು ನೀವು ಕೊಡಿಸಿರೋ ಅಂಥ ಗಿಫ್ಟ್ ಅಂತ ನಾನು ಕೊಟ್ಟೆ. ಅದಕ್ಕೆ ಸಮನಾಗಿ ಅವರನ್ನು ಒಂದು ಗೌರವಾರ್ಥವಾಗಿ ಅವರು ಒಂದು ಗಿಫ್ಟನ್ನು ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳಿ ಆ ಗಿಫ್ಟನ್ನು ಕೊಡ್ತಾರೆ. ನೋಡಿದ್ರೆ ಅದ್ರಲ್ಲಿ 100 ಕಾಯಿನೂ ಇರುತ್ತೆ. ಅದಾದಮೇಲೆ ಎರಡನೇದಕ್ಕೆ ಹೇಳಿದ್ರಲ್ಲ, ಈ 100 ಕಾಯಿನ ನಾನು ಸ್ಪೆಂಡ್ ಮಾಡಿದ್ರೆ ಅದು ನನಗೆ ಪರಲೋಕದಲ್ಲಿ ನನಗೆ ಆ 100 ಕಾಯಿನ್ ನನಗೆ ಸಿಗಬೇಕು ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ನಾನು ಅದೇ 100 ಕಾಯಿನ ಎತ್ಕೊಂಡು ಹೋಗ್ಬಿಟ್ಟು ಬಡವರಿಗೆ ಎತ್ಕೊಂಡೋಗಿ ನಾನು ಸಹಾಯ ಮಾಡಿದ್ದೀನಿ. ಆದ್ದರಿಂದ ನೀವು ಪರಲೋಕಕ್ಕೆ ಹೋದಾಗ, ಈ ದೇಹವನ್ನು ತ್ಯಜಿಸಿ ಪರಲೋಕಕ್ಕೆ ಹೋದಾಗ ಅಲ್ಲಿ ಖಂಡಿತವಾಗ್ಲೂ ನಿಮಗೆ ಆ 100 ಕಾಯಿನ್ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಅದಾದಮೇಲೆ 3ನೇ ಕಾಯಿನು, 3ನೇ ಬ್ಯಾಗ್ ಕೊಟ್ಟಿದ್ರಲ್ಲ, ಅದು ಇಲ್ಲೂ ಸಿಕ್ಕಬಾರ್ದು ಅಲ್ಲೂ ಸಿಕ್ಕಬಾರ್ದು ಅಂತ ಕೊಟ್ಟಿದ್ರಲ್ಲ, ಅದೇ ರೀತಿಯಾಗಿ ನಾನು ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಒಂದು ಮೋಜು ಮಸ್ತಿ ಮಾಡುವಂಥ ಕೇಂದ್ರಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿ ಯಥಾ ಪ್ರಕಾರ ದುಡ್ಡನ್ನು ನನಗೆ ಮನಸ್ಸು ಇಚ್ಛೆಯಾಗಿ ಸ್ಪೆಂಡ್ ಮಾಡ್ಬಿಟ್ಟು ಬಂದೆ. ಆದ್ದರಿಂದ ನಿಮಗೆ ಇಲ್ಲೂ ವಾಪಸ್ ಸಿಕ್ಕಲ್ಲ, ಅದು ಅಲ್ಲೂ ವಾಪಸ್ ಸಿಕ್ಕಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿದಂತಹ ಅಕ್ಬರ್ಗೆ ತುಂಬ ಖುಷಿ ಆಗ್ಬಿಡುತ್ತೆ. ಇದನ್ನು ಕೇಳಿದ್ಮೇಲೆ ಇವರು ಅಕ್ಬರ್ ತಮ್ಮನಿಗೂ ತುಂಬ ದುಃಖ ಆಗಿ, ಅದಾದಮೇಲೆ ಅವ್ರಿಗೇ ಅನಿಸ್ಬಿಡುತ್ತೆ ಈ ಜಾಗಕ್ಕೆ ನಾನು ಸೂಕ್ತನಲ್ಲ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಅವ್ರು ರೆಸಿಗ್ನೇಷನ್ ಮಾಡ್ತಾರೆ. ಅದಾದಮೇಲೆ ತಿರ್ಗಾ ರಾಜನಾದಂತಹ ಅಕ್ಬರು ಬೀರ್ಬಲ್ನ ಕರೆದು ಅವರ ಸಿಂಹಾಸನದ ಪಕ್ಕದಲ್ಲೇ ಇರುವಂತಹ ಮಂತ್ರಿ ಪದವಿನಲ್ಲಿ ಕೂರಿಸಿ ಅವ್ರಿಗೆ ಸನ್ಮಾನ ಮಾಡ್ತಾರೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಅಂದರೆ, ನಾವೂ ನಮ್ಮ ಜೀವನದಲ್ಲಿ ರಿಲೇಟಿವ್ಸು, ಫ್ರೆಂಡ್ಸು, ಫ್ಯಾಮಿಲಿ ಇವ್ರಿಗೆಲ್ಲನೂ ಆ 100 ಕಾಯಿನ್, ಫಸ್ಟ್ 100 ಕಾಯಿನ್ ಅನ್ನೋದನ್ನು ಸ್ಪೆಂಡ್ ಮಾಡಿದ್ರೆ ನಮಗೆ ಯಾವುದೋ ಒಂದು ರೀತಿಯಾದಂತಹ ಪ್ಲೆಜರೋ, ಕಂಫರ್ಟೋ ಯಾವುದೋ ಒಂದು ಸಿಕ್ಕೇ ಸಿಗುತ್ತೆ. ಅದಾದಮೇಲೆ ಎರಡನೇದಾದಂತಹ ಚಾರಿಟಿನೋ ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಕ್ಕೆ ನಾವು ಸ್ಪೆಂಡ್ ಮಾಡಿದ್ವಿ ಅಂದರೆ, ಅದೇ ರೀತಿಯಾಗಿ ನಮಗೆ ನಾವು ದೇಹವನ್ನು ತ್ಯಜಿಸಿ ಪರಲೋಕಕ್ಕೆ ಹೋದಾಗ ಹೇಗೆ 100 ಕಾಯಿನ್ ಸಿಗುತ್ತೋ ಅದೇ ರೀತಿ ನಾವು ಏನು ಸ್ಪೆಂಡ್ ಮಾಡಿರ್ತೀವೋ ಆ ಯಥಾ ಪ್ರಕಾರ ಅದು ನಮಗೆ ಸಿಗುತ್ತೆ. ಮೂರನೇದಾಗಿ ನಾವು ಸೆನ್ಷಿಯಲ್ ಪ್ಲೆಷರ್ಗೋಸ್ಕರ ಏನೇನು ಸ್ಪೆಂಡ್ ಮಾಡಿರ್ತೀವೋ ಖಂಡಿತವಾಗ್ಲೂ ಅದು ಇಲ್ಲೂ ಸಿಕ್ಕಲ್ಲ, ಅಲ್ಲೂ ಸಿಕ್ಕಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಖಂಡಿತವಾಗ್ಲೂ ಸಹಾಯ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಸೊ ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ಕಂಟೆಂಟ್ ಒಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.